ಆತ್ಮೀಯರು, ಒಳ್ಳೆಯ ದೃಷ್ಟಿಕೋನ, ವ್ಯಕ್ತಿತ್ವ ಹೊಂದಿದಂಥವರು, ಸರಳ ಜೀವನವರ ವಿದ್ಯಾರ್ಥಿ ಜೀವನದಿಂದ ನಾನು ಕಂಡಿದ್ದೇನೆ. ಸರಳತೆಯನ್ನು ರೂಢಿಸಿಕೊಂಡಂಥವರು ಮತ್ತು ಸಮಾಜದ ಬಗ್ಗೆ ಆದರ ಅಭಿಮಾನ, ಸಾಹಿತ್ಯ, ಕಲೆ, ಸಂಗೀತದ ಸೇಡನ್ನಲ್ಲಿ ನಡೆಯುತ್ತಿರುವಂಥ ಎಲ್ಲಕ್ಕೂ ಪ್ರೇರಣೆ ಕೊಡ್ತಾ ನಮ್ಮನ್ನೆಲ್ಲರನ್ನ ಪ್ರೋತ್ಸಾಹ ಮಾಡುತ್ತಾ ಇರುವಂಥ ನಮ್ಮ ನಾಯಕರಾದಂಥ ರಾಜ್ಕುಮಾರ್ ಪಾಟೀಲ್ ತೆಲುಪುರವರು ಇವತ್ತು ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದಕ್ಕಾಗಿ ಪದಾಧಿಕಾರಿಗಳು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಇವತ್ತು ನಮ್ಮ ಮನೆಗೆ ಬಂದು ಗೃಹ ಸನ್ಮಾನ ಮಾಡಿದಂಥವರಿಗೆ ನಿಮ್ಮ ಹಾರೈಕೆ ನಮಗೆ ಶ್ರೀರಕ್ಷೆ. ಹಿಂದೆ ನೃಪತುಂಗರಾಜ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡ್ತಿದ್ರು, ಈಗ ನೀವು ನಮ್ಮ ನಾಯಕರು. ನೃಪತುಂಗನ ಸ್ಥಾನದಲ್ಲಿ ಇದ್ದುಕೊಂಡು ಹೇಗೆ ಅವರು ಮಾಡೋದು ಕಲೆ, ಸಾಹಿತ್ಯ, ಸಂಗೀತ, ಹಾಗೆ ತಾವು ಸಹಿತ ಇನ್ನುಳಿದಂಥ ಕಲಾವಿದರಿಗೆ, ಸಾಹಿತ್ಯಗಳಿಗೆ ನಮಗೆ ಹೇಗೆ ಪ್ರೇರಣೆ ಕೊಟ್ಟಿರ್ಬೋದಂಥವರಿಗೆ ಪ್ರೇರಣೆ ಕೊಡಬೇಕು. ಇದು ಮಾರ್ಗದರ್ಶನ. ಒಬ್ಬ ಸ್ನಾಯಿತ ಪ್ರತಿನಿಧಿ ಮತ್ತು ಮಾಜಿ ಶಾಸಕರಾದರೂ ಸರಳ ಜೀವನ ಈ ರೀತಿ ಸಮ್ಮೇಳನ ಅಧ್ಯಕ್ಷ ಆಗಿದ್ದಕ್ಕಾಗಿ ಬಂದು ಮನೆತನಕ ಬಂದು ಸನ್ಮಾನ ಮಾಡಿದವರು ಇದು ಇತಿಹಾಸ. ಬಹುಶಃ ನಾನು ಅನೇಕ ಸಲ ನೋಡಿದ್ದೀನಿ. ಇನ್ನೂ ಸಮ್ಮೇಳನ ಅಧ್ಯಕ್ಷರ ಘೋಷಣೆ ನಿನ್ನೆ ತಾನೇ ಆಗ್ಯಾರ. ಇವತ್ತು ಮರುದಿವಸ ಬಂದು ಬಹಳ ಪ್ರೀತಿಯಿಂದ ಇಂಥ ಜನಪ್ರಿಯ ನಾಯಕರು ನಮಗೆ ಬಹಳ ಖುಷಿ. ಕೇಳಿದ ತಕ್ಷಣ ಅಭಿನಂದನೆಗಳು ಸಲ್ಲಿಸುವುದು, ತಕ್ಷಣ ಸಾಹಿತಿಗಳಿಗೆ ಗೌರವ ಕೊಡುವಂಥ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಹೀಗೆ ನಮ್ಮ ಮೇಲೆ ಸದಾ ಪ್ರೇರಣೆ ಕೊಡಬೇಕು, ನಮಗೆ ಶ್ರೀರಕ್ಷೆಯಾಗಿ ನಿಲ್ಲಬೇಕು. ಅದೇ ರೀತಿ ನಮ್ಮ ಬನ್ನಪ್ಪ ಸರ್ ಅವರು, ನಮ್ಮ ಶರಣು ಮೆಡಿಕಲ್ ಅವರಿದ್ದಾರೆ, ಸುರೇಶ್ ಅವರಿದ್ದಾರೆ, ನಮ್ಮ ಸತೀಶ್ ಪಾಟೀಲ್ ಕರ್ನಳ್ಳಿ ಅವರಿದ್ದಾರೆ, ರಾಮು ಅವರಿದ್ದಾರೆ, ಮತ್ತು ನಮ್ಮ ರಾಘು ಅವರಿದ್ದಾರೆ, ಅವಿನಾಶ್ ಅವರು, ಮತ್ತು ಸುಧೀರ, ಗಣೇಶ್ ಅವರು, ಮತ್ತು ರೇವಣ್ ಸಿದ್ದಪ್ಪ ಅವರು, ಮತ್ತು ಉಳಿದಂಥ ಎಲ್ಲ ನಮ್ಮ ಬಂಧುಗಳಿಗೆ, ನಮ್ಮ ರವೀಂದ್ರ ಭಂಟ್ನಳ್ಳಿ ಇರ್ಬೋದು, ನೀವೆಲ್ಲ ಪ್ಯಾಟಿಯವರು, ನೀವೆಲ್ಲ ಬಂದಿದ್ದು ಭಾಳ ಖುಷಿಯಾಯಿತು. ಇವತ್ತು ನನಗೇನು ಇವತ್ತು ಸಮ್ಮೇಳನ ಅಧ್ಯಕ್ಷ ಆದ ಬಳಿಕ ಪ್ರಥಮ ಸನ್ಮಾನ, ಇನ್ನೂ ಯಾರು ಮಾಡಿಲ್ಲ. ನಿಮ್ಮ ಸನ್ಮಾನ ನೋಡಿದಂದರೆ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತೀನಿ. ಅನೇಕ ಪ್ರಶಸ್ತಿಗಳು ನಿಮ್ಮಿಂದ ಸಿಗ್ತಾವ ಅಂತ ನಿರೀಕ್ಷೆ ಮಾಡಿ. ಸಾಹಿತಿಗಳು ಏನೂ ಮನೆ ಗಳಿಸಿಲ್ಲ, ಏನೂ ಗಳಿಸಿಲ್ಲ. ಎಲ್ಲರೂ ಮನೆ ಕಳಿಸಿರ ಅಂತ ಕೇಳೋದು. ಮನೆ ಕಳಿಸಿಲ್ಲ ನೋಡ್ರೆ ರಿಟೈರ್ ಆದ್ರೂ ಪೆನ್ಷನ್ ಬರ್ತಾ ಮನೆ ಕಟ್ತೀನಿ, ಇಲ್ಲೊಂದು ಪ್ಲಾಟ್ ತೊಗೊಂಡೇನು ಅಷ್ಟು ಬಿಟ್ಟರೆ ನಮ್ದು ಆಸ್ತಿ ಏನಿಲ್ಲ. ಸೇಡಮ್ದಿಂದ ಬಂದೀನಿ. 400 ರೂಪಾಯಿ ಬಸವರಾಜ್ ಪಾಟೀಲ್ ಸಂಸ್ಥೆಯೊಳಗೆ ಕೆಲಸ ಮಾಡ್ತಾ ತಾವು ಸಹಿತ ಅದೆಲ್ಲೇ ಓದಿದ್ರಿ. ಹೆಮ್ಮೆ ವಿಷಯ. ಒಂದು ಹೇಳಿದ ತಕ್ಷಣ ಒಂದು ಹೈಟೆಕ್ ಸ್ಕೂಲ್ ಕೊಟ್ಟು ಅವರಿಂದ ನಾನು ನೆನೆಸ್ಕೊಳ್ತೀನಿ. ಇವತ್ತು 12-13 ಸ್ವಾಮೀಜಿಗಳು ಬಂದು ಉದ್ಘಾಟನೆ ಆದ ಬಳಿಕ ಕಾನೂನು ನಿಯಮದ ಪ್ರಕಾರ ಗೌಡರನ್ನು ನೆನೆಸ್ಕೊಳ್ತೀನಿ ನಾನು. ಅವತ್ತು ನೀವು ಆಮೇಲೆ ಇದ್ದಾಗ ಬಿಡುಗಡೆಯಾಗಿ ಅವತ್ತು ವೇದಿಕೆ ಮೇಲೂ ಸ್ಪಷ್ಟವಾಗಿ ಹೇಳಿದ್ವಿ. ಹಾಗೆ ನೀವು ನಮ್ಮ ಮೇಲೆ ಇಷ್ಟು ರೀತಿ ಪ್ರೀತಿ ಅದಲ್ಲ. ಸಾಹಿತಿಗಳಿಗೆ ಏನಂದ್ರೆ ಇದು ಒಂದೇ ಸಾಕು, ಮತ್ತಿನ್ನೇನು ಬೇಕಲ್ಲ. ನಾವು ಮಂದಿ ಹೆಂಗೆ ಬೇರೆ ಕಡೆ ಹಂಗೆ ಹೋದ್ರೆ ನಾವು ಬೇರೆ ಆಗ್ತೀವಿ ಗೌಡ್ರೆ. ಬಿಸ್ನೆಸ್ ಮ್ಯಾನ್ ಆಗಲಿಲ್ಲ ಸುರೇಶ್ ಅವರು, ಬಿಸ್ನೆಸ್ ಮ್ಯಾನ್ ಆಗಲಿಲ್ಲ, ಏನು ಆಗಲಿಲ್ಲ. ಆದರೆ ಇವತ್ತು ಗೌರವದಲ್ಲ, ತಾಲೂಕಕ್ಕೆ ದುಡಿದಿದ್ದಕ್ಕಾಗಿ ಈ ನನ್ನ ಮಣ್ಣಿನ ಏನು ಒಂದು ಹಳ್ಳಿಗೂ ಬಿಟ್ಟಿಲ್ಲ. ಕ್ಯಾಮ್ರಾ ಇತ್ತು, ಒಂದು ಬಗಲಿಗೆ ಹಾಕ್ಕೊಂಡು ದುಡ್ಕೋತ ಹೋಗಿ 400 ರೂಪಾಯಿ ಪಗಾರ ಏನೂ ಸಾಲ್ತಿತ್ತು. ಅಷ್ಟೇ ಮಾಡ್ಕೊತ ನನ್ನ ಜೀವನ ಕಳೆದಿದ್ದೀನಿ. ಇದೇ ರೀತಿ ನಿಮ್ಮೆಲ್ಲರ ಹಾರೈಕೆ, ಸೇಡಂ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರ ಹಾರೈಕೆ ನನ್ನ ಮೇಲಿರಲಿ. ನಾನು ಸಹಿತ ಸೇಡಂ ನೆಲಕ್ಕಾಗಿ ಜೀವನ ಇರೋ ತನಕ ಇಲ್ಲೇ ಇರ್ತೀನಂತ ನಾನು ಪಣ ಕೊಡ್ತೀನಿ. ತುಂಗ, ಕಾಗಿಣ ನದಿ ನೀರು ಕೊಡುವಂಥ ಶ್ರೀ ವಿಜಯ ಕನ್ನಡದ ಮೊದಲ ಪುಸ್ತಕ ಬರೋದು. ಹಾಗೆ ನನಗೆ 20 ಪುಸ್ತಕ ಬರಲಿಕ್ಕೆ ಕಾರಣ ಅಂದರೆ ಕಾಗಿಣ ಮತ್ತು ಕಮಲಾವತಿ ನೀರು ಪವರ್ ಕೊಟ್ಟು ಶಕ್ತಿ ಭರಿತವಾದಂಥ ನಾವು ಸಹಿತ ಧ್ವಜದ ಕೀರ್ತಿಯನ್ನು, ಸೇಡಂದ ಕೀರ್ತಿಯನ್ನು ಬಾನ್ಯತ್ತರಕ್ಕೆ ಹಾರಿಸ್ತೀನಿ. ನೀವು ಹೇಗೆ ಎಲ್ಲ ಕಡೆ ಸೇಡಮನ್ನ ಕೀರ್ತಿ ಹಾರಿಸ್ತೀರಿ, ನಾವು ಸಾಹಿತ್ಯಪೂರ್ವಕವಾಗಿ ನಿಮ್ಮ ಕ್ಷೇತ್ರ ಬೇರೆ, ನಮ್ಮ ಕ್ಷೇತ್ರ ಬೇರೆ, ನನ್ನ ಕೈಲಾದಷ್ಟು ನಾನು ಸೇವೆ ಸಲ್ಲಿಸಲು ಬದ್ಧ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲ ಬಂದು ಸನ್ಮಾನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಶರಣು ಶರಣ.